ಬಂದು ನಮ್ಮ ಸ್ಟಾಫ್ ಜೋಡಿ ಗುದ್ದಾಡ್ತಾ ಇದ್ದರು. ಏನಪ್ಪ ಅಂತ ನೋಡಿ ನಾವು ಆಫೀಸ್ ಒಳಗೆ ನೋಡಿದರೆ ಇವರೆಲ್ಲರಿಗೂ ಹೊರಗೆ ದಬ್ತಾ ಇದ್ದರು. ದಬ್ಕೊಳ್ತಾ ನನಗೂ ಹಂಗೆ ಹೇಳ್ಕೊಂಡು ಹೊರಗೆ ಬಂದರು. ಹೇಳ್ಕೊಂಡು ಕಾರಲ್ಲಿ ಹಾಕ್ಕೊಂಡು ಹೈವೇಯಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ತಲವಾರಲ್ಲಿ ಹಿಡ್ಕೊಂಡು ಎಲ್ಲ ಹೊಡೆದು ಮಾಡ್ತೀನಿ ಅಂತ ಅಲ್ಲಿ ಹೊಡೆದ್ರು. ಮತ್ತು ಮುಂದೆ ಕರ್ಕೊಂಡೋಗಿ ಬೈಲೊಂಗಲ್ಲಿಂದ ಮುಂದೆ ಮುರುಗೋಡನ ಗ್ರಾಮ ಕಡೆ ಆ ಕಡೆಗೆ ಅಲ್ಲಿ ಕರ್ಕೊಂಡು ಅಲ್ಲಿ ನಿಲ್ಲಿಸಿ ಚಾಕು ಹಿಡಿಯೋದು, ತಲವಾರ ಹೊಡೆಯೋದು ಎಲ್ಲ ಹೊಡೆದು ಮಾಡಿದರು ಅಲ್ಲೆಲ್ಲ ಪೂರ. ಮತ್ತು ಅಷ್ಟೊತ್ತಿಗೆ ನಮ್ಮ ಪೊಲೀಸರು ಸಹಕಾರದಿಂದ ಇವತ್ತು ಇದು ನಾವು ಮುರುಗೋಡು ಊರಲ್ಲಿನೇ ಸಿಕ್ಕ ಅಲ್ಲಿ ಆ ಕಡೆ ಪೊಲೀಸರು ಗಾಡಿ ಅಡ್ಡ ಹಾಕಿ ಅವ್ರಿಗೆ ಹಿಡ್ಕೊಂಡ್ರು. ನಿನ್ನ ರೊಕ್ಕ ಕೊಡು, ಇಲ್ಲ ನೀನು ಜೀವ ತೆಗಿತೇವೆ ಅಂದಿರಿ. ಅವ್ರು 80 ರಿಂದ 90 ಲಕ್ಷ ಕೇಳ್ತಾರೆ. ನಾವು ಆಲ್ರೆಡಿ ಅವ್ರಿಗೆ 62 ಚಿಲ್ಲರೆ ಕೊಟ್ಟಿದ್ದೀವಿ ರೀ. 62 ಪಾಯಿಂಟ್ ಸ್ವಲ್ಪ ಚಿಲ್ಲರೆ ಲಕ್ಷ ಕೊಟ್ಟಿದ್ದೀವಿ. ಅವ್ನು ಬಿಲ್ ಮಾಡಿದಾಗ 44 ಲಕ್ಷ ರೂಪಾಯಿ ಬಿಲ್ ಐತ್ರಿ ಅವ್ನು ನಮ್ಮದು ಒಂದು. ಅಲ್ಲ ಅದು ಹೇಳಿದಲ್ರಿ, ಎಲ್ಲ ಮಾಡಿದ್ರು ಕರೆಕ್ಟ್ ಐತಿ. ಈಗ ಇದಕ್ಕೆ ಜೀವಾಭಯ ಹಾಕಿದ್ರೆ ಐತೆ ಸರ್. ಇನ್ನು ಎಲ್ಲ ಆರೋಪಿಗಳು ಸಿಕ್ಕ ಮೇಲೆ ಅದಕ್ಕೇನು ಒಂದು ಇದಕ್ಕೆ ಅಲ್ಲ, ಇಂಥ ಕೆಲಸ ಮಾಡೋರಿಗೆ ಸರ್ಕಾರ ಏನೈತಿ ಡಿಪಾರ್ಟ್ಮೆಂಟ್ ಅವರಿಂದ ಇನ್ನೂ ಇರ್ಬೋದು ಅನ್ಸ್ತೇನೆ ರೀ. ಬೇರೆ ಎಲ್ಲ ಹೊರಗಡೆಯವ್ರು ಯಾರು ಇರಬೇಕು. ಅದಕ್ಕಾಗಿ ಅವನು ಫೋನಲ್ಲಿ ಪದೇ ಮಾತಾಡ್ತಾ ಇದ್ದ. ಏನೋ ಹಿಂಗೆ ಇವ್ರ ಹೆಸರು ಹೇಳ್ತಾ ಇದ್ದ ಅಲ್ಲಿ ಒಳಗಿದ್ದವ್ರು. ಅವರು ನಮಗಂತೂ ಒಂದು ಗಾಡಿ ರೀ, ಅವ್ರು ಇನ್ನೊಂದು 2 ಗಾಡಿ ಟೋಟಲ್ ತೊಗೊಂಬಂದ್ರು ಆಫೀಸ್ಗೆ. ಅವ್ರು ಯಾರ ಹೆಸರು ಹೇಳಿಲ್ರಿ. ಶ್ರೀರಾಮ್ ಸೇನೆ ಅಂತಿದ್ದ ಅಷ್ಟೇ. ನನಗಂಕರಿ ಇಷ್ಟ. ಮತ್ತೇನು ಹೆಚ್ಚಿಗೆ ಅಲ್ಲ, ಹೆಚ್ಚಿಂದ ಏನು ಗೊತ್ತಿಲ್ಲರಿ ಅವ್ರಿಗೆ. ನಮ್ದೇನಾದ್ರು ನಾವು ಇಮಿಡಿಯೇಟ್ ಬಂದ್ವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಈ ಇನ್ಫಾರ್ಮೇಷನ್ ಬಂದ ಕೂಡ ನಾವು ಏನು ಮಾಡಿದ್ವಿ, ಬಂದ್ವಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಸ್ಟೇಷನ್ ಇಮಿಡಿಯೇಟ್ ಆಗಿ ನಮ್ಮ ಕಮಿಷನರೇಟ್ ಮತ್ತು CPI ಸಾಹೇಬರು ಆ್ಯಕ್ಟಿವ್ ಆಗಿ ಈ ಇನ್ಫಾರ್ಮೇಷನ್ ಮುಂದಿನ ಸ್ಟೇಷನ್ಗೆಲ್ಲ ಮಾಡಿ ಇಮಿಡಿಯೇಟ್ ಅವ್ನಿಗೆ ವಿತಿನ್ 1 ಅವರ್ನಾಗ ಅವ್ನಿಗೆ ಏನೋ ಟ್ರ್ಯಾಪ್ ಮಾಡಿದ್ರು. ಆಮೇಲೆ ಸಂಜೆ ಮಠ ನಮ್ಮ ತಮ್ಮಗೆ ಹೆಂಗೋ ಸರ್ವೈವ್ ಮಾಡಿ ಕರ್ಕೊಂಬಂದರು. ಈ ನಿಮಿತ್ತ ನಾನು ಡಿಪಾರ್ಟ್ಮೆಂಟ್ ಆಯ್ತು ಮತ್ತು ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಭಾಳ ಕೃತಜ್ಞರಾಗಿದ್ದೀವಿ ನಾವು. ಧನ್ಯವಾದಗಳು ಸರ್. ನಾವೆಲ್ಲರಿಗೂ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಜೈಲ್ನಾಗ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ, ಬ್ಯಾರೆಕ್ ಕಟ್ಟಿದ್ವಿ. ಅಡಿಷ್ನಲ್ ಬ್ಯಾರೆಕ್ಸ್ ಒಂದು ವರ್ಕ್ ತೊಗೊಂಡಿದ್ದೀವಿ 5 ವರ್ಷದಿಂದ. ಸೊ ಈ ಕೆಲಸನ ನಾವು ಬಸಪ್ಪ ದಳವಾಯಿ ಅಂಥೇಳಿ ಇವರು ಮಣಿಕಂಠ ಕನ್ಸ್ಟ್ರಕ್ಷನ್ ಅಂತ ಏನೋ ಒಂದು ಹೇಳ್ಕೊಟ್ಟು ನಮ್ಮ ಕಡೆ ಬಂದ್ರಿ. ನಾವು ಕೆಲಸ ಮಾಡ್ತೀವಿ. ನಾವು ಇದೆಲ್ಲ ಸಂಗೊಳ್ಳಿ ರಾಯಣ್ಣನ ಕೆಲಸ ಮಾಡೀವಿ, PG ಶೆರ್ಕೆ ಕಂಪ್ನಿಯಲ್ಲಿ ಕೆಲಸ ಮಾಡೀವಿ, ದೊಡ್ಡ ಕಂಪ್ನಿಗಳನ್ನ ಕೆಲಸ ಮಾಡೀನಿ ಅಂತ ಹೇಳಿ ನಮ್ಮ ಹತ್ರ ಬಂದರು. ಸೊ ನಾವೇನು ಮಾಡಿದ್ವಿ, ಇದೇ ಭರವಸೆ ಮೇಲೆ ಅವನಿಗೆ ಕೆಲಸ ಕೊಟ್ಟಿವಿ. ಅವನಿಗೆ ಕೆಲಸ ಕೊಟ್ಟ ಮೇಲೆ ಏನಾಯಿತು, ಇನಿಷಿಯಲಿ ಕೆಲಸ ಸ್ಟಾರ್ಟ್ ಮಾಡಿದ, ಬಟ್ ಆಮೇಲೆ ಕೆಲಸ ಬಂದ್ ಮಾಡೋದು ಹೋಗೋದು. ಈಗ ನಾವು 6 ಮಂತ್ಸ್ ಟೈಮ್ ಅವ್ನಿಗೆ ಕೊಟ್ಟಿದ್ವಿ. 6 ಮಂತ್ಸ್ ಟೈಮ್ನಾಗ ಮಾಡೋ ಕೆಲಸ 1.5 ವರ್ಷ ಆದರೂ ಕೆಲಸದ ಪ್ರೋಗ್ರೆಸ್ ಬರಲಿಲ್ಲ ರೀ. ಸೊ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರೆಷರ್ ಬರೋಕೆ ನೀವು ಕೆಲಸ ಬೇಗ ಮುಗಿಸಿಲ್ಲ ಅಂದರೆ ನಿಮ್ಮ ಟೆಂಡರ್ ಟರ್ಮಿನೇಟ್ ಮಾಡ್ತೀವಿ ನಾವು ಹಂಗೆ ಹಿಂಗೆ ಅಂತ. ಸೊ ನಾವೇನು ಮಾಡಿದ್ವಿ, ಅವಾಗ ಬಸಪ್ಪನ ಹತ್ರ ಹೇಳಿದ್ವಿ, ಇದು ಈ ಕಡೆ ಕೆಲಸ ಆಗ್ತಿಲ್ಲಪ್ಪ, ನೀನು ಅಗ್ರಿಮೆಂಟ್ ಟರ್ಮಿನೇಟ್ ಮಾಡ್ತೀವಿ ಮತ್ತು ನಾವು ಬ್ಯಾಲೆನ್ಸ್ ವರ್ಕ್ ನಾವು ಮಾಡ್ಕೋತೀವಿ ಅಂತ ನಾವು ಅದನ್ನು ಅಗ್ರಿಮೆಂಟ್ ಟರ್ಮಿನೇಟ್ ಮಾಡಿದ್ವಿ. ಅವ್ರ ಪೇಮೆಂಟ್ ಏನಿದೆ ಎಲ್ಲ ಸೆಟಲ್ ಮಾಡಿ ಅವನ ಹತ್ರ ಕಮಿಟ್ಮೆಂಟು ತೊಗೊಂಡು ನನ್ನ ಪೇಮೆಂಟ್ ಸೆಟಲ್ಮೆಂಟ್ ಆಗಿದೆ, ನೀವು ಕೆಲಸ ನೀವು ಯಾರ ಹತ್ರನೂ ಮಾಡ್ಕೋಬೋದು, ನೀವು ಮಾಡ್ಕೋಬೋದು, ನಂದೇನು ಆಬ್ಜೆಕ್ಷನ್ ಇಲ್ಲ ಅಂತೇಳಿ ಅವನು ಬರೆದು ನಮ್ಮನ್ನು ಕೊಟ್ಟ. ಸೊ ಇದಾದಮೇಲೆ ಈಗ ನಿನ್ನೆ ನಡೆದಿರೋ ಘಟನೆ ಈ ಥರ. ಈ ಮೊದಲು ಒಂದು ಸಲ ಇವನು 2023ರಾಗೂ ನಮ್ಮ ತಮ್ಮನಿಗೆ ಕಿಡ್ನಾಪ್ ಮಾಡಿದ್ದಾರೆ. ಆವಾಗ ನಮ್ಮ ಹಿರಿಯರು ಏನು ಮಾಡಿದ್ರು, ಬೇಡ ನಾವು ಎಲ್ಲ ಸಮಜಾಯಿಸಿ ನಾವು ಇದನ್ನು ಮುಗಿಸ್ತೀವಿ, ಈ ಥರ ಆಗಲಾರ್ದಂಗೆ ಮತ್ತೊಮ್ಮೆ ಆಗಲಾರ್ದಂಗೆ ನೋಡ್ಕೋತೀವಿ ಅಂಥೇಳಿ ನಮ್ಮನ್ನು ಸಮಜಾಯಿಸಿ ಇದನ್ನು ಕೇಸ್ ಅದನ್ನು ನಾವು ಮಾಡಲಿಲ್ಲ. ಅದನ್ನು ಇವತ್ತು ನಮ್ಗನ್ನಿಸೋದು ಕೇಸ್ ಮಾಡಲಿಲ್ಲ ಅಂತ ತಪ್ಪಿಗೆ ಇವತ್ತು ಮತ್ತೊಮ್ಮೆ ನಾವು ಇದನ್ನು ಅನುಭವಿಸಬೇಕಾಗ್ತದೇನೋ ಅಂತೇಳಿ ನಾವು ಕಿಡ್ನ್ಯಾಪ್ ಮಾಡಿ ಬೈಲೊಂಗಲ್ ಕಡೆ ಎಲ್ಲೇ ಬೈಲೊಂಗಲ್ದಿಂದ ಮುಂದೆ ಎಲ್ಲೇ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿದ್ರು ಅಂತೇಳಿ ನಮ್ಗೆ ಅಷ್ಟೊಂದು ಸರಿ ಗೊತ್ತಿಲ್ಲ. ಬೈಲೊಂಗಲ್ ಹತ್ರ ಕರ್ಕೊಂಡು ಹೋಗಿದ್ರು, ಬೆಂಗಳೂರು ಮುಂದೆ ಹೋಗಿದ್ದು ಅಂತ. ಅಲ್ಲ, ಜೀವ ಬೆದರಿಕೆ ಈಗ ಸುಮಾರು 6 ತಿಂಗಳಿಂದನೂ ಐತಾ ಇದ್ರಿ. ಅದು ಹೇಳ್ತಿದ್ರು, ನೀವು ನಿಮಗೆ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಿಮ್ಮ 3 ಮಂದಿ ಒಬ್ಬರಿಗೆ ನಾವು ತೆಗಿತೀವಿ ಅಂತೇಳಿ.
ಕಂಟಿನ್ಯೂಸ್ ಆಗಿ ನಮ್ಮ ಜೀವ ಬೆದರಿಕೆ ಕೊಡ್ತಾನೆ ಇದ್ದಾರೆ ಅವ. ನಾವು ಕೊಡೋದು ಏನಿಲ್ಲ ರೀ ಅವ್ನು. ನಾವು ಆಲ್ರೆಡಿ ಅವ್ನಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟೇವ್ರಿ. ಲೆಕ್ಕದಕ್ಕಿಂತಲೂ ನಾವು ಅವ್ನಿಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ದೀವಿ ರೀ. ಮತ್ತೆ ಯಾರು ಕೊಟ್ಟಿಲ್ಲ ರೀ ನಾವು. ಇವ್ರಿಗೊಬ್ಬರ ಕೊಟ್ಟಿದ್ದು ನಾವು, ಮತ್ತೆ ಯಾರಿಗೂ ಇಲ್ಲ. ಇದು ಇವ ಸ್ಪೆಷಲೈಸ್ ಕಾಂಟ್ರಾಕ್ಟರ್, ಇವಾಗ ಕಲ್ಲಿನ ಕಟ್ಟಡ ಕಟ್ತೀನಿ ನಾನು ಅಂತ ಹೇಳಿ ನಮ್ಮ ಕಡೆ ಬಂದಿದ್ರಿ ನಾವು. ಮತ್ತು ಆ ರೀತಿ ಮತ್ತೆ ಯಾರಿಗೂ ಸಬ್ ಕಾಂಟ್ರಾಕ್ಟ್ ಕೊಡೋದಿಲ್ಲ ರೀ ನಾವು. ಎಲ್ಲ ಕೆಲಸ ನಾವು ಮಾಡ್ತೀವಿ. ಇಲ್ಲ ನಾವು ಕೊಡಲಿ, ನಾವು ಸೀರಿಯಸ್ ಆಗಿ ತೊಗೊಳಿಲ್ಲ ರೀ ಇದನ್ನು. ನಾವು ಹಂಗೆ ಹೇಳ್ತಾರೆ ಬಿಡು ಅಂತೇಳಿ ನಾವು ಅದನ್ನು ಸೀರಿಯಸ್ ತೊಗೊಳಿಲ್ಲ ರೀ ಇದನ್ನು. ಹೌದು ಮಾಡಿದ್ರು. ಅದೇ ಹೇಳಿದಿಲ್ಲ ನಾನು, ಈ ನಮ್ಮ ಸಮಾಜದಾಗ ಅಥವಾ ನಮ್ಮ ಕಡೆಯಿಂದ ಹಿರಿಯರು, ಅವ್ನ ಕಡೆಯಿಂದ ಹಿರಿಯರು ಬಂದು ಈ ರೀತಿ ಮುಂದೆ ಆಗ್ಲಾರ್ದಾಗ ನಾವು ನೋಡ್ಕೋತೀವಿ ಅಂತೇಳಿ ಎಲ್ಲರೂ ಸಮಜಾಯಿಸಿ ಅದನ್ನು ಕಾಂಪ್ರಮೈಸ್ ಮಾಡಿ ಅದನ್ನು ಹೋದ್ರಿ. ಹೀಗಾಗಿ ನಾವು ಅದನ್ನು ಕಂಪ್ಲೇಂಟ್ ಕೊಡಲಿಲ್ಲ ಇದು ಸರ್. ಹೌದು, ಇದೇ ವಿಷಯಕ್ಕೆ ಇದೇ ವಿಷಯಕ್ಕೆ ಹೌದು.